ಜಿಷ್ಣುವಿನ ಒನ್ ಆ್ಯಂಡ್ ಓನ್ಲಿ ವರ್ಲ್ಡ್, ಪುಟ್ಟ ಪ್ರಪಂಚ, ಅವರ ತಾಯಿ, ಅವರ ಅಜ್ಜಿ. ಈ ಪುಟ್ಟ ಪ್ರಪಂಚದಲ್ಲಿ ನಮ್ಮ ಪುಟ್ಟ ಜಿಷ್ಣು ಎಷ್ಟು ಖುಷಿಯಾಗಿ ಹಾಡ್ದ. ಹೇಗೆ ಅನ್ಸ್ತು ಅಮ್ಮನ ಜೊತೆ ಹಾಡಿ? ತುಂಬ ಚೆನ್ನಾಗಿತ್ತು. ನಮ್ಮ ಅಮ್ಮನೂ ತುಂಬ ಬ್ಯೂಟಿಫುಲ್ ಆದ್ರು. ಬ್ಯೂಟಿಫುಲ್ ಆದ್ರೂನಾ? ಹಾಡಿದ್ರು. ನಾನ್ ಅನ್ಕೊಂಡೆ ನೀನ್ ಚೆನ್ನಾಗಿ ಹಾಡ್ದೆ ಅಂತ. ನಿನಗಿಂತ ಚೆನ್ನಾಗಿ ಹಾಡ್ಬಿಟ್ರ ಅವರು? ಯಾವ್ದು ತುಂಬಾ ಚೆನ್ನಾಗಿ ಹಾಡಿದ್ದವರು? ಇಡೀ ಸಾಂಗು ಅಷ್ಟೇ. ತಗ ಮೇಡಮ್, ನಿಮ್ಗೆ ಹೇಗನ್ಸ್ತು ನಿಮ್ಮ ಮಗನ ಜೊತೆ ಈ ವೇದಿಕೆಯಲ್ಲಿ ಹಾಡಿದ್ದು? ತುಂಬ ಸಂತೋಷ ಆಯಿತು ಮೇಡಮ್. ಹೇಮಂತ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹೇಮಂತ್ ಸರ್ ಹೇಗೆ ಹೇಳ್ಕೊಡ್ತಾರೋ ಮನೇಲಿ ಅದೇ ರೀತಿ ಪಾಠ ಆಗ್ತಿತ್ತು. ಅಲ್ಲೇ ಇರಬೇಕು, ಆ ಸ್ಥಾಯಿಯಲ್ಲಿ ಇಳಿಬಾರ್ದು. ಹರುಷ ಅದೇ ರೀತಿ ಪಾಠ. ಇವನಿಗೆ ಹೇಮಿಜಿ ಮೆಂಟರ್ ಆದ್ರೆ ನಿಮಗೆ ಜಿಷ್ಣುನೇ ಮೆಂಟರು. ಮನೇಲಿ ಮೆಂಟರಿಂಗ್ ಮಾಡ್ತಿದ್ಯಾ ಅಮ್ಮಂಗೆ ಮನೇಲಿ? ಹೌದಾ? ಬಟ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಿದ್ರ ನೀನ್ ಹೇಳ್ಕೊಟ್ಟಿದ್ದೆಲ್ಲ? ಇಲ್ಲ, ಅವ್ರಿಗೆ ಒಂದು ಸ್ವಲ್ಪ ನೆಗಡಿ ಇದೆ, ಅದಕ್ಕೆ ಮೂಗಲ್ ಆಡ್ಬಿಟ್ರು. ಇಟ್ಸ್ ಓಕೆ. ಮೂಗಲ್ ಹೆಂಗೋ ಆಡೋದು? ಹೆಂಗ್ ಗೊತ್ತಾ? ಹೆಂಗೆ? ಬೀಸದ ಬಿರುಗಾಳಿಯು ಕ್ಷಣದಲ್ಲಿ ಮರೆಯಾಗಿ ಹೋಯ್ತು. ಬಾಯಲ್ಲಿ ಆಡೋದು ಹೆಂಗೆ? ಬೀಸಿದ ಬಿರುಗಾಳಿಯು ಕ್ಷಣದಲ್ಲಿ ಮರೆಯಾಗಿ ಹೋಯ್ತು. ಕಿವಿಲಿ ಆಡೋದು ಹೆಂಗೆ? ಇಷ್ಟು ಚಿಕ್ಕ ಏಜ್ ಅಲ್ಲಿ ನಿನಗಿಷ್ಟು ಇಂಟೆಲಿಜೆನ್ಸ್ ಹೆಂಗೆ ಕಂದ? ದೇವ್ರು ಕೊಟ್ಟಿದ್ದು ಆ ಥರ. ಈಗ ನಿಂಗೆ ಇಷ್ಟು ಇಂಟೆಲಿಜೆನ್ಸ್ ಕೊಟ್ಟಿರೋಂಥ ಆ ದೇವ್ರಿಗೆ ನೀನ್ ಏನ್ ಹೇಳ್ತೀಯ? ಆ ಗಾಡ್ಗೆ ಏನ್ ಹೇಳ್ತೀಯ? ಥ್ಯಾಂಕ್ ಯು ಸೋ ಮಚ್. ನಾನು ನಿಂಗೆ ಕೊಡ್ತೀನಿ ವಾಪಸ್ಸು. ಈಗ ಜಡ್ಜಸ್ ಹತ್ರ ಕೇಳೋಣ. ಕೂತ್ಕೋ ಕಚ್ಚೆ ಬಾಯ್, ಕೂತ್ಕೋ. ಕೇಳು, ನೀನೇ ಕೇಳು ನಿಮ್ಮ ಅಮ್ಮನ ಸಾಂಗ್ ಹೆಂಗಿತ್ತು ಅಂತ. ನನ್ನ ಪರ್ಫಾರ್ಮೆನ್ಸ್, ಆಮೇಲೆ ನಮ್ಮ ಅಮ್ಮನ ಪರ್ಫಾರ್ಮೆನ್ಸ್. ಜಿಷ್ಣು, ಏನು ಅದು ನೆನೆ ಸರ್? ಏನ್ ಜಿಷ್ಣು, ನೀನು ಇಷ್ಟು ಚೆನ್ನಾಗಿ ಹಾಡ್ತಾ ಇದೀಯಾ. ನೀನು ಅಮ್ಮಗೆ ಮೂಗು ಏನು ನೆಗಡಿ ಆಗಿದ್ಯಾ? ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ? ಮೆಡಿಸಿನ್ಸ್ ಏನಾದ್ರು ಕೊಡಿಸ್ದ? ಏನ್ ಮಾಡಿದೆ? ನಂತ ದುಡ್ಡು ಇರ್ಬೇಕಲ್ಲ ಅದಕ್ಕೆ. ಓ ಮೈ ಗಾಡ್. ಇವತ್ತು ಅವೆಲ್ಲ ಬೇಡ. ಇವತ್ತು ನಾನು ಸರ್ಪ್ರೈಸ್ ತಂದಿದ್ದೀನಿ. ಏನ್ ಸರ್, ದಯವಿಟ್ಟು ದುಡ್ಡು ಡಾಕ್ಟರ್ ಅವೆಲ್ಲ ಬೇಡ. ಅವೆಲ್ಲ ಬೇಡವಾ? ಈಗ ಅವನೇನೋ ಸರ್ಪ್ರೈಸ್ ಏನ್ ಬೇಕು? ಏನು ಏನು ಸರ್ಪ್ರೈಸ್? ಏನ್ ಸರ್ಪ್ರೈಸ್ ತಂದಿದ್ಯಾ? ಅವನು ಎಷ್ಟೇ ತಮಾಷೆ ಮಾಡಲಿ, ಏನೇ ತರಲೆ ಮಾಡಲಿ, ಜಿಷ್ಣು ಅಂದ್ರೆ ನಮ್ಮೆಲ್ರಿಗೂ ಬಹಳ ಇಷ್ಟ. ನನ್ನ ಪ್ರಕಾರ ದೇವ್ರು ನಿಮಗೆ ಕೊಟ್ಟಿರುವಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್ ಅಂದ್ರೆ ಈ ಮಗುನೇ ಜಿಷ್ಣು. ಈ ಗಿಫ್ಟ್ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್? ಗಿಫ್ಟ್ ಅನ್ನೋ ವಿಷಯಕ್ಕಾದರೆ ಐ ಥಿಂಕ್ ಇಟ್ಸ್ ಬೀನ್ 10 years ಆರ್ 2020 ನಾನೇ ಅಪ್ಪ ಹೋದ್ಮೇಲಿಂದ ನಾನೇನು ನನಗಾಗಿ ತೊಗೊಂಡಿಲ್ಲ. ಈಸ್ ದ ಫಸ್ಟ್ ಪರ್ಸನ್ ಹೂ ಹ್ಯಾಸ್ ಬಾಟ್ ಮಿ ದಿಸ್. ತುಂಬ ಥ್ಯಾಂಕ್ಸ್ ಕಂದ. ನನಗೆ ತುಂಬ ಸಂತೋಷ ಆಗುತ್ತೆ. ಯುನೋ ಫ್ಯಾಮಿಲಿ ಈಸ್ ಒನ್ ಆಫ್ ದ ವೆರಿ ಪ್ರಿಷಿಯಸ್ ಥಿಂಗ್ಸ್. ಸೊ ಇದು ದೇವ್ರ ಗಿಫ್ಟೇ ನನಗೆ. ಆ್ಯಂಡ್ ಈ ಗಿಫ್ಟ್ನ ಇಟ್ಸ್ ಓನ್ಲಿ ಎ ರೆಸ್ಪಾನ್ಸಿಬಿಲಿಟಿ. ನಾವು ಒಂದು ಮಾರ್ಗ ಅಷ್ಟೇ ಈ ಮಕ್ಕಳುಗಳಿಗೆ. ಮುಂದೆ ಅವ್ರ ದಾರಿ ಹೋಗೋಕ್ಕೆ ಅವ್ರ ಡೆಸ್ಟಿನಿ ಆಲ್ರೆಡಿ ದೇವ್ರು ಬರೆದ್ಬಿಟ್ಟಿರ್ತಾರೆ. ನಮ್ಮ ಥ್ರೂ ಅವ್ರು ನಡೆಸ್ತಾ ಇರ್ತಾರೆ. ಆ ಜವಾಬ್ದಾರಿನ ನಾವು ಸರಿಯಾಗಿ ನಿರ್ವಹಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನಷ್ಟೇ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಬರೀತಾನೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅವ್ನು ಇಲ್ಲಿ ಓಡಾಡ್ಬೇಕಾದ್ರೆ ನಂಗೆ ಅವ್ನ ಮನೇಲಿ ಇದ್ದಂಗೆ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಸೋ ನೈಸ್, ಸೋ ನೈಸ್. ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ ಮ್ಯಾಮ್, ಹೀ ಈಸ್ ವೆರಿ ರಿಯಲ್. ಅವ್ನು ಹಾಗೆ ಇರಲಿ, ದಟ್ ಇಸ್ ವೈ ಹೀ ಈಸ್ ವೆರಿ ಸ್ಪೆಷಲ್ ಅಂತ ಹೇಳಿ. ಜಿಷ್ಣು, ವಿ ಲವ್ ಯು ಆ್ಯಂಡ್ ಸ್ಪೆಷಲಿ ಐ ಲವ್ ಯು. ಐ
ಲವ್ ಯು ಟು ಎಲ್ಲಾರ್ಗೂ ಲವ್ ಮಾಡ್ತೀನಿ ನಾನು. ಹೌದು ಕಣೋ, ನೀನ್ ಎಲ್ಲಾರ್ಗೂ ಲವ್ ಮಾಡ್ತೀವಿ ಬಿಕಾಸ್ you're a ಲವ್ಲಿ ಪರ್ಸನ್. ಸ್ಪೆಷಲ್ ಲವ್ ನಿಮ್ಗೆ. ಥ್ಯಾಂಕ್ ಯು. ಈ ತಾಯಿ ಮಗನ ಅನುಬಂಧ ನೋಡಿದಾಗ ಜನ್ಯಾಜಿ ನಿಮ್ಗೆ ಏನ್ ಅನ್ಸುತ್ತೆ? ಜಿಷ್ಣು ಬೇಬಿ, ಹಲೋ. ನಿನ್ನ ಎಷ್ಟು ಒಳ್ಳೆ ಹುಡುಗ ನೀನು ಗೊತ್ತಾ? ಇಲ್ಲ. ಒಳ್ಳೇದು, ಗೊತ್ತಾಗದೇ ಇರೋಷ್ಟು ದಿನ ಒಳ್ಳೇದು. ವೆರಿ ಗುಡ್, ಭಾಳ ಖುಷಿ ಆಯ್ತಮ್ಮ. ಖುಷಿಯಾಗಿರಿ. ದೇವರು ನೀವೇನೇನು ಅಂದ್ಕೊಂಡಿದ್ದೀರಾ ಜಿಷ್ಣು ಮೂಲಕ ನಿಮ್ಮಿಬ್ಬರಿಗೂ ಎಲ್ಲವೂ ಸಿಗಲಿ, ಒಳ್ಳೇದಾಗಿ. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ನನಗೆ ಇವರು ಹೇಳಿದ್ದ ಲಾಸ್ಟ್ ಸೆಂಟೆನ್ಸ್ ತುಂಬ ಇಷ್ಟ ಆಯಿತು. ಇಲ್ಲಿರಬೇಕಾದ್ರೆ ಮನೆಯಲ್ಲಿ ಓಡಾಡ್ಕೊಂಡಿರೋ ಥರ ಅವನಿಗೆ ಅನಿಸುತ್ತೆ ಅನ್ನೋದಿದೆಯಲ್ಲ, ಅಲ್ಲಿ ನಮ್ಮ ಕೆಲಸ ಸಾರ್ಥಕ ಆಯಿತು ಅಂತ ನಮ್ಗೆ ಅನಿಸ್ತು. ವಿ ಆರ್ ಆಲ್ ಹ್ಯಾಪಿ. ಜಿಷ್ಣು ನಿಮ್ಮ ಮಗನಾಗಿರೋದು ನಮ್ಮೆಲ್ರಿಗೂ ಖುಷಿ. ಆ್ಯಂಡ್ ಗಾಡ್ ಬ್ಲೆಸ್ ಯು ಆ್ಯಂಡ್ ವಂಡರ್ಫುಲ್. ಥ್ಯಾಂಕ್ ಯು ಗುರುಗಳೇ. ಜಿಷ್ಣು, ಮಮ್ಮಿ ನಿನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾರಲ್ವಾ, ಅಮ್ಮ ಅಂದ್ರೆ ನಿಂಗೆ ಫೇವ್ರೇಟ್ ತಾನೆ? ಹೌದು. ನೀನ್ ದೊಡ್ಡವನಾದ್ಮೇಲೆ ಮಮ್ಮಿಗೆ ಏನ್ ಮಾಡ್ತೀಯಾ? ನಾನು ದೊಡ್ಡವನಾದ್ಮೇಲೆ ರೋಲ್ಸ್ ರೈಸ್ ಕಾರ್ ತಗೊಂಡು ಕೂಡ್ಸ್ಕೊಂಡು ಹೋಗ್ತೀನಿ. ಸಹಜವಾಗಿ ಇವತ್ತು ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದವ್ರು ಎಲ್ರದ್ದು ನಾನು ಆ ಸೋಫಾದ ಮೇಲೆ ಕೂರಿಸ್ಬಿಟ್ಟು ಫೋಟೋ ತೆಗ್ದಿದ್ದೀನಲ್ಲ, ಇವತ್ತು ಆಕ್ಚುಲಿ ನಿಮ್ಮ ದೊಡ್ಡ ಫ್ಯಾಮಿಲಿ ಜೊತೆ ನಾನು ಫೋಟೋ ತಗೊಳ್ಳೋಣ. ಅಲ್ಲಿ ಕೂರಿಸ್ರು, ಅಲ್ಲಿ ಕೂರಿಸಿ ನಮ್ಮ ಜಿಷ್ಣು ಫ್ಯಾಮಿಲಿ ಫೋಟೋ ತೆಗಿರಿ. ಎಲ್ರು ಜಿಷ್ಣು ಫ್ಯಾಮಿಲಿ ಬರ್ಲಿ, ಸ್ಮೈಲ್. ಹಾಯ್, ಹೇಗಿದ್ದೀರಾ ಉಷಾ? ಚೆನ್ನಾಗಿದ್ದೀನಿ. ಸಖತ್ತಾಗಿದ್ದೀರಾ. ಆಕ್ಚುಲಿ ನೀವು ಲಿಟಲ್ ಚಾಂಪ್ ತರನೇ ಕಾಣ್ತಾ ಇದ್ದೀರಾ. ಮುದ್ದಾಗಿ ಲಂಗ ದಾವಣಿ ಹಾಕೊಂಡು, ಸೊಂಟಕ್ಕೊಂದು ಬೆಲ್ಟ್ ಹಾಕೊಂಡು. ಫೇವ್ರೆಟ್ ಕಾಸ್ಟ್ಯೂಮ್ ಇದಾ ಲಂಗ ದಾವಣಿನಾ? ಹೌದಾ, ಯಾಕೆ ಇಷ್ಟ? ಇಷ್ಟ ಅದು ಇಷ್ಟ. ಸ್ಯಾರಿಗಿಂತ ಲಂಗ ದಾವಣಿ ಇಷ್ಟ. ನನ್ಗೂನು ಸಾರಿಗಿಂತ ಲಂಗ ದಾವಣಿ ತುಂಬಾ ಇಷ್ಟ. ಅದರಲ್ಲೂ ನೀವು ಲಂಗ ದಾವಣಿ ಹಾಕಿರೋದಂತೂ ನನಗೆ ತುಂಬಾ ಇಷ್ಟ. ಏನ್ ಚೆನ್ನಾಗಿ ಆಡಿದ್ರಿ ಗೊತ್ತಾ ನೀವು? ಖುಷಿನಾ? ಥ್ಯಾಂಕ್ ಯು. ಅಯ್ಯೋ, ಹತ್ಬಿಡ್ತಾರೆ ಈಗ. ಒಂದು ಪದ ಎಕ್ಸ್ಟ್ರಾ ಹೇಳಿದ್ರೆ ಹತ್ಬಿಡ್ತಾರೆ. ಇಲ್ಲ, ಇವತ್ತು ಸ್ಟ್ರಾಂಗ್ ಆಗಿದೆ. ಇಲ್ಲಿ ಸ್ವಲ್ಪ ಕಣ್ಣೀರು ಸೈಡಿಂದ ಬರ್ತಾ ಇದೆ. ಪಕ್ಕ ನೋಡು ಕಣ್ಣೀರು. ಅವಳಿಗೆ ಅಕ್ಕ, ಅದು ಯಾಕಂದ್ರೆ ನೀವಂದ್ರೆ ತುಂಬಾ ಇಷ್ಟ ಅವರಿಗೆ. ಅದು ಇವತ್ತು ಪಕ್ಕದಲ್ಲಿ ನಿಂತಿರೋದಕ್ಕೆ ಇನ್ನೂ ಸ್ವಲ್ಪ ಖುಷಿ ಆಗ್ತಾ ಇದೆ. ಪಕ್ಕದಲ್ಲಿ ಮಾತ್ರ ನಿಂತಿಲ್ಲ ನೋಡಿ, ನನ್ನ ಕೈ ಹೆಂಗ್ ಇಟ್ಕೊಂಡಿದ್ದೀರಾ? ಅನ್ಸತಿ ಹಗ್ಗು ಮಾಡಲ ಪ್ಲೀಸ್ ಬನ್ನಿ. ಈಗ ಬರ್ತಾ ಇದೆ ನೀರು, ಈಗ ಬರ್ತಾ ಇದೆ ನೀರು ಅಂತೆ ಕಣ್ಣೀರು.